ಶರಾವತಿ, ಇದಕ್ಕೇನ್ ಹೇಳ್ತೀಯಾ? ಈಗ ಸಿಕ್ಕಾಕೊಂಡ್ರು. ಸುಳ್ಳು ಹೇಳಿದ್ರೆ ಘೋರವಾದ ಶಿಕ್ಷೆ ಆಗುತ್ತೆ. ದೃಷ್ಟಿ ಬೊಟ್ಟು ಏನೋ ಹೇಳ್ತಿದ್ಯಾ? ನಾನು ಯಾವಾಗ್ಲೂ ನೀನು ಕಾಲ್ ಮಾಡಿದೆ? ಸಾಕ್ಷಿದಾರನ ಬೆದರಿಸೋ ಪ್ರಯತ್ನ ನಡೀತಿದೆ ಅಬ್ಬಕ್ಕ ತಾಯಿ. ಶರಾವತಿ, ಸಾಕ್ಷಿದಾರ್ ಮಾತಾಡ್ಬೇಕಾದ್ರೆ ನೀ ಮಧ್ಯ ಮಾತಾಡ್ಬೇಡ. ಚಿನ್ಮಯಿ, ನೀನ್ ಹೇಳಪ್ಪ. ಅವತ್ತು ಹೇಳಿ ಮೇಡಮ್, ಏನ್ ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ನಿನಗೆ ಕಮಿಷನರು ಹಳೆ ಪರಿಚಯ ಅಂತ ಹೇಳಿದ್ದೆ ಅಲ್ವಾ? ಅವರಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕಿತ್ತು. ನನ್ನ ತಮ್ಮ ದತ್ತುನ ಒಂದ್ ದಿನದ ಮಟ್ಟಿಗೆ ಅರೆಸ್ಟ್ ಮಾಡಿಸ್ಬೇಕಿತ್ತು. ನಿಮ್ ತಮ್ಮ ದತ್ತಾಬೈನ ನೀವೇ ಅರೆಸ್ಟ್ ಮಾಡಿಸ್ತಿದ್ದೀರಾ? ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನಾಯ್ತು ಮೇಡಮ್? ಕಾರಣ ಏನು ಅಂತೆಲ್ಲ ಕೇಳಬೇಡ, ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಈ ಕೆಲಸ ನಿನ್ನಿಂದ ಆಗುತ್ತಾ ಇಲ್ವಾ ಅಷ್ಟು ಹೇಳು. ಪೂರ್ತಿ ವಿಷಯ ತಿಳ್ಕೊಳ್ದೆ ನಾನು ಯಾವ ಸಹಾಯನೂ ಮಾಡೋಕ್ಕಾಗಲ್ಲ ಮೇಡಮ್. ಅದರಲ್ಲೂ ದತ್ತಾಬಾಯಿನ ಅರೆಸ್ಟ್ ಮಾಡೋ ಗುಂಡಿಗೆ ಇರೋ ಗಂಡು ಎಲ್ಲಾರಿಗೆ ಬಂದಿಲ್ಲ. ಹಾಗಾದ್ರೆ ನಿನ್ ಕೈಲಿ ಈ ಕೆಲಸ ಆಗಲ್ವಾ? ಅಕಸ್ಮಾತ್ ಈ ವಿಷಯ ನಾಳೆ ಏನಾದರೂ ಹೊರ ಅಂದ್ರೆ ನೀವೇನೋ ಅವ್ರಕ್ಕ ಸೇಫ್ ಆಗಿಬಿಡ್ತೀರಾ. ತಗಲಾಕೊಳ್ಳೋದು ನಾನು. ಸಾರಿ ಮೇಡಮ್. ಅವ್ರು ಕಾಲ್ ಕಟ್ ಮಾಡಿದ್ಮೇಲೆ ನನಗನ್ನಿಸ್ತು ನನ್ನಿಂದ ಆಗಲ್ಲ ಅಂತ ಗೊತ್ತಾದ್ಮೇಲೆ ಅವ್ರು ಬೇರೆ ಯಾರನ್ನೋ ಹಿಡಿದು ಕೆಲಸ ಮಾಡಿಸ್ಕೋತಾರೆ ಅಂತ. ಅದಾದ ಮರುದಿನ ದತ್ತಾಬಾಯಿ ಅರೆಸ್ಟ್ ಆದ್ರು ಅಂತ ನನಗೆ ಸುದ್ದಿ ಬಂತು. ಖಂಡಿತವಾಗಿಯೂ ಶರಾವತಿ ಅವರೇ ದತ್ತಾಬಾಯಿನ ಅರೆಸ್ಟ್ ಮಾಡಿಸಿರ್ತಾರೆ. ಶರಾವತಿ, ಇದನ್ನ ನೀನ್ ಸುಳ್ಳು ಅಂತ ಸಾಬೀತ್ ಮಾಡ್ತೀಯಾ? ಸಾಬೀತ್ ಮಾಡೋದು ಏನಿದೆ? ದೃಷ್ಟಿ ಇವನು ಇಬ್ರು ಸೇರ್ಕೊಂಡು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಇವ್ನು ನಿಜ ಹೇಳ್ತಿದ್ದಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಬಾಯಿ ಮಾತಿನ ಹೇಳ್ಕೆನ ಸಾಕ್ಷಿ ಅನ್ಬೋದ ತಾಯಿ? ಅಲ್ಲಿ ಏನ್ ನಡೀತಿದ್ಯೋ ಗೊತ್ತಾಗ್ತಿಲ್ವೇ. ಹೋಗ್ ನೋಡೋಣ ಅಂದ್ರೆ ಶರಾವತಿ ಅಮ್ಮವರು ನಮ್ಗ್ ಬರ್ಬೇಡಿ ಅಂತ ಹೇಳಿದ್ದಾರೆ. ಅಕ್ಕ ಅದ್ ಏನ್ ಕಷ್ಟದಲ್ಲಿದ್ದಾಳೋ ಏನೋ. ರಾಜ, ಎಲ್ಲ ನನ್ನಿಂದಾನೇ ಆಗಿದ್ ಕಣೋ. ಅಮ್ಮ ನಿನಗ್ ಬೈದ್ರು ಅಂತ ಅವ್ರಿಗೆ ಪಾಠ ಕಲಿಸ್ಬೇಕಂತ ತಮಾಷೆ ಮಾಡಕ್ ಹೋದೆ. ಆದ್ರೆ ಸೀರಿಯಸ್ ಆಗೋಯ್ತು. ಅದ್ರಿಂದ ದೃಷ್ಟಿ ಎತ್ತಿಗೂ ಕಷ್ಟ ಆಗ್ತಿದೆ. ಎಲ್ಲ ನಂದೇ ತಪ್ಪು. ಇದ್ರಲ್ಲಿ ನಂದು ತಪ್ಪಿದೆ ಬಬ್ಲು. ನಾನ್ ನಿನ್ನ ಇನ್ನೂ ಸ್ವಲ್ಪ ಒತ್ತಾಯ ಮಾಡಿದ್ರೆ ನೀನ್ ಚಿಕ್ಕಮ್ಮವ್ರನ್ನ ಬಿಡ್ತಿದ್ದೀನೋ, ಆದ್ರೆ ನಾನು ಅದನ್ನ ಮಾಡ್ಲಿಲ್ಲ. ಹೋಗ್ಲಿ ಬಿಡು, ಈಗ ನೀನ್ ಬೇಜಾರ್ ಮಾಡ್ಕೋಬೇಡ. ಅದನ್ನ ನನ್ನಿಂದ ನೋಡಕ್ಕಾಗಲ್ಲ. ಹೌದು, ನನಗ್ ನಿನ್ನೆಯಿಂದ ಒಂದ್ ಪ್ರಶ್ನೆ ಕಾಡ್ತಿದೆ. ನಿನಗ್ ಯಾಕೆ ನಿಮ್ಮಮ್ಮ ಅಂದ್ರೆ ಅಷ್ಟು ಕೋಪ? ನಮ್ಮಮ್ಮಂಗೆ ನಾನು ಊಟ ಮಾಡಿದ್ನ, ನಿದ್ದೆ ಮಾಡಿದ್ನ ಯಾವ ಚಿಂತೆನೂ ಇಲ್ಲ. ತಮ್ಮ ಯೋಚನೆ ಮುಳುಗಿರ್ತಾರೆ. ಅಪ್ಪನೇ ನನ್ನ ತುಂಬಾ ಪ್ರೀತಿ ಮಾಡಿದ್ರು. ಮಾತಾಡ್ಸೋದು,
ಪಾಠನೂ ಹೇಳ್ಕೊಡ್ತಾರೆ. ಅಮ್ಮನ ನಾನು ಪ್ರೀತಿ ಮಾಡ್ಬೇಕು ಅಂತ ಆಸೆ, ಆದ್ರೆ ಅವ್ರ ಹತ್ರ ಹೋದ್ರೆ ಅವ್ರು ಎದ್ದೋಗ್ತಾರೆ, ನೀಟಾಗೂ ಮಾತಾಡ್ಸಲ್ಲ. ನಮ್ಮ ಅಮ್ಮಂಗೆ ನಾನು ಬೇಡವಾಗಿ ಹುಟ್ಟಿದ್ದೀನಿ ಅಂತ ಫೀಲ್ ಆಗತ್ತೆ ರಾಜ. ಬಬ್ಲು, ಬೇಜಾರ್ ಮಾಡ್ಕೋಬೇಡ ಕಣೋ, ನಿನಗೆ ನಾನಿದ್ದೀನಿ. ಎಲ್ಲಿ? ನಗೋ 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 ನಗೋ. ಬಾಯಿ ಮಾತಿನ ಹೇಳ್ಕೆನ ಸಾಕ್ಷಿ ಅನ್ಬೋದ ಹಬ್ಬಕ್ಕ ತಾಯಿ? ನೀವು ನನ್ನ ಜೊತೆ ಮಾತಾಡಿದ ಕಾಲ್ ರೆಕಾರ್ಡ್ ಈ ಫೋನಲ್ಲಿ ಇದೆ ಶರಾವತಿ ಅವರೇ. ಪಂಚಾಯತಿ ಕೊಡ್ಲಾ? ಓ ಬಲೆ ಕಿಲಾಡಿ ನನ್ನ ಮಗ ಇವನು, ಎಲ್ಲ ಇಟ್ಟಿದ್ದಾನೆ. ಶರಾವತಿ, ಇದಕ್ಕೇನ್ ಹೇಳ್ತೀಯಾ? ಈಗ ಸಿಕ್ಕಾಕೊಂಡ್ಳು. ಸುಳ್ಳು ಹೇಳಿದ್ರೆ ಘೋರವಾದ ಶಿಕ್ಷೆ ಆಗುತ್ತೆ. ಸತ್ಯನ ಒಪ್ಕೊಂಡ್ಬಿಡು. ದತ್ತನ ಅರೆಸ್ಟ್ ಮಾಡಿಸಿದ್ದು ನಿಜಾನಾ? ಹೌದಮ್ಮ, ಚಿನ್ಮಯ್ ಹೇಳ್ತಿರೋದು ನಿಜ. ದತ್ತುನ ಅರೆಸ್ಟ್ ಮಾಡಿಸಿದ್ದು ನಾನೇ. We are finished. ಶರಾವತಿ, ಪಂಚಾಯಿತಿ ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡಿದ್ಯಾ ನೀನು? ಈ ಕ್ಷಣದವರೆಗೂ ನಾನು ಅರೆಸ್ಟೇ ಮಾಡಿಸಿಲ್ಲ ಅಂತ ವಾದಿಸ್ತಿದ್ದೆ. ಈಗ ತಪ್ಪು ಮಾಡಿದೀನಿ ಅಂತ ಒಪ್ಕೋತಾ ಇದೀಯಾ? ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತು ತಾನೆ? ಗೊತ್ತಮ್ಮ, ನನ್ ದತ್ತುನ ಅರೆಸ್ಟ್ ಮಾಡಿಸಿದ್ ನಿಜ. ಚಿನ್ಮಯ್ ಹೇಳ್ತಿರೋದ್ ಸತ್ಯ. ಚಿನ್ಮಯ್ಗೆ ಅರೆಸ್ಟ್ ಮಾಡಿಸು ಅಂತ ಬೇಡ್ಕೊಂಡಿದ್ ಸತ್ಯ. ನಾನು ತಪ್ಪು ಮಾಡಿದೆ. ನೀನ್ ಮಾಡಿದ್ದು ತಪ್ಪಲ್ಲ, ನಂಬಿಕೆ ದ್ರೋಹ, ಮಹಾ ಅಪರಾಧ ಶರಾವತಿ. ಕಿಶೋರ್, ಕ್ಷಮಿಸಿ ಹಬ್ಬಕ್ಕ ತಾಯಿ. ಶರಾವತಿ, ಯಾವ್ದನ್ನು ಮುಚ್ಚಿಡ್ಬೇಡ, ಪ್ರತಿಯೊಂದನ್ನು ಹೇಳು.
ಅವತ್ತು ನಾನು ದತ್ತುನ ಅರೆಸ್ಟ್ ಮಾಡಿಸ್ಬೇಕಾಗಿತ್ತು. ಚಿನ್ಮಯ್ಗೆ ಕಾಲ್ ಮಾಡಿ ಅರೆಸ್ಟ್ ಮಾಡಿಸೋದಕ್ಕೆ ಸಹಾಯ ಮಾಡು ಅಂತ ಕೇಳಿದೆ. ಅವನು ಒಪ್ಪದೇ ಇದ್ದಾಗ MLA ಕಲಬುರ್ಗಿ ಸಾಹೇಬ್ರಿಗೆ ಕಾಲ್ ಮಾಡಿ ಅರೆಸ್ಟ್ ಮಾಡಿಸಿ ಅಂತ ಹೇಳಿ ದತ್ತುನ ನಾನೇ ಅರೆಸ್ಟ್ ಮಾಡಿಸಿದ್ದು. ನನ್ನನ್ನು ಕ್ಷಮಿಸಿ ಕ್ಷಮಿಸಿ. ಈಶ್ವರನ ಇದೇನು ಚಿಕ್ಕಮ್ಮವ್ರು ಎಲ್ಲ ತಪ್ಪುಗಳನ್ನ ಎಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರು. ಇಲ್ಲೇ ಇರೋದು ಸಮಸ್ಯೆ ದೃಷ್ಟಿ. ಇವಳು ಇಷ್ಟು ಈಸಿಯಾಗಿ ತಪ್ಪು ಒಪ್ಕೋತಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಇನ್ನಿಂದೇನೋ ದೊಡ್ಡ ಮೋಸ ಇದೆ ಅಂತ ಅರ್ಥ. ಶರಾವತಿ, ಮಾತನ್ನ ಪೂರ್ಣ ಮಾಡು. ಹೇಳ್ತೀನಮ್ಮ, ಹೇಳ್ತೀನಿ. ಈ ವರ್ಷ ದತ್ತು ಮೇಲೆ ತುಂಬಾ ಸಲ ಅಟ್ಯಾಕ್ ಆಗಿದೆ. ಅವನ ಜೀವಕ್ಕೆ ಅಪಾಯನೂ ಆಗಿದೆ. ದೃಷ್ಟಿನೇ ಅವನನ್ನ ಸೇವ್ ಮಾಡಿದಾಳೆ. ಇಂಥ ಪರಿಸ್ಥಿತಿಲಿ ದತ್ತು ಸೇಫ್ಟಿ ಬಗ್ಗೆ ನಾನು 3 ಹೊತ್ತು ಗಮನ ಇಟ್ಟಿದ್ದೆ. ಅವತ್ತು ಯಾವುದೋ ಮೂಲದಿಂದ ದತ್ತು ಜೀವಕ್ಕೆ ಅಪಾಯ ಆಗಿದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂತು. ಯಾರು ಯಾರಕ್ಕ ಈ ಮೆಸೇಜ್ ಕೊಟ್ಟಿದ್ದು? ಅದನ್ನ ನಾನು ಹೇಳೋಕ್ಕಾಗಲ್ಲ ಸೈಲೆಂಟ್. ಅದು ಕಾನ್ಫಿಡೆನ್ಷಿಯಲ್. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಅದೇ ಸತ್ಯ ಆಗಿದ್ರೆ ಅದನ್ನ ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ. ಹೇಳೋಣ ಅಂತಾನೆ ಇದ್ದೆ, ಆದ್ರೆ ಅಷ್ಟರಲ್ಲಿ ಇನ್ಫಾರ್ಮರ್ ಮೇಲೆ ಅಟ್ಯಾಕ್ ಆಯ್ತು. ಅವ್ನ್ ಎಲ್ಲಿ ಹೋದ, ಸತ್ನ ಬದುಕದ್ನ ಅಂತಾನು ಗೊತ್ತಾಗ್ಲಿಲ್ಲ. ನನಗೆ ಎಷ್ಟು ಭಯ ಆಗ್ಬೇಕು ಆಗ. ದತ್ತು ಮನೇಲಿದ್ರು ಆಚೆ ಇದ್ರು ಎಲ್ಲಿದ್ರು ಅವನಿಗೆ ಅಪಾಯ ಆಗುತ್ತೆ ಅಂತ ನನಗ್ ಗೊತ್ತಾಯ್ತು. ಅವ್ನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರೆ ಸೇಫ್ ಆಗಿರ್ತಾನೆ, ಅವನ್ ಜೀವಕ್ಕೆ ಅಪಾಯ ಇಲ್ಲ ಅಂತ ನಾನೇ ಹೀಗ್ ಮಾಡಿತ್ತು. ನಾನು ನಿಜ ಹೇಳ್ತಿದ್ಯಾ ತಾನೇ ನೀನು? ಹೌದಮ್ಮ, ಹೌದು. ನಾನು ಈ ವಿಷಯನ ಮನೇಲಿ ಯಾರಿಗಾದ್ರೂ ಹೇಳಿದ್ರೆ ಎಲ್ಲರೂ ಪ್ಯಾನಿಕ್ ಆಗ್ತಾರೆ. ಅವನ ಮೇಲೆ ಅಟ್ಯಾಕ್ ಆಗೋದನ್ನ ತಪ್ಸೋದಕ್ ಆಗಲ್ಲ ಅಂತ ನನಗ್ ಗೊತ್ತಿತ್ತು. ಈ ವಿಷಯ ದತ್ತು ಗೊತ್ತಾಗೋದು ನನಗಿಷ್ಟ ಇರ್ಲಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ದೆ ಯೋಚನೆ ಮಾಡಿದಾಗ ದತ್ತು ಜೈಲು ಕಳ್ಸಿದ್ರೆ ಸೇಫ್ ಆಗಿರ್ತಾನೆ ಅನ್ನೋ ಯೋಚನೆ ನಂದಾಗಿತ್ತು. ಅವನ್ ಜೀವ ಉಳ್ಸೋದಕ್ಕೋಸ್ಕರ ನಾನು ಹೀಗ್ ಮಾಡಿದ್ದಮ್ಮ. ಅವ್ನ್ ಪ್ರಾಣ ಉಳ್ಸಿದ ನನ್ ತಪ್ಪಾಗಿದ್ರೆ ನನಗೆ ಎಂತ ಶಿಕ್ಷೆ ಬೇಕಾದ್ರೂ ಕೊಡಿ, ನಾನು ಅನುಭವಿಸ್ತೀನಿ. ಆದ್ರೆ ನಿಮ್ಮೆಲ್ಲರಿಗೂ ಒಂದು ವಿಷಯ ನಾನು ಸ್ಪಷ್ಟ ಮಾಡ್ತೀನಿ. ನನ್ನ ತಮ್ಮನ ಜೀವ ಅಪಾಯದಲ್ಲಿದೆ ಅಂದ್ರೆ ನನ್ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ. ನನ್ ಜೀವ ಬೇಕಾದ್ರೂ ಕೊಡ್ತೀನಿ.